ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ಏನಂತಾರೆ, ಭೂಮಿ ಇಲ್ಲ ಅಂತಂದ್ರೆ ಭೂಮಿ ಪ್ರೊವೈಡ್ ಮಾಡ್ತಾ ಇದೆ ಗೌರ್ಮೆಂಟ್. ಸೊ ಸರ್ಕಾರ ಕಡೆಯಿಂದ ಏನ್ ಮಾಡ್ತಾ ಇದೆ, ಒಂದು ಭೂಮಿನ ಕೊಡ್ತಾ ಇದೆ. ಸೊ ಆ ಭೂಮಿ ಯಾವ ತರ ಕೊಡ್ತಾ ಇದೆ, ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ಒಂದು ನೋಡ್ಬೋದು, ನನಗೆ ಒಂದು ಪೋಸ್ಟ್ ಬಂದಿದೆ. ಸೊ ಇದರಲ್ಲಿ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದ್ರೆ, SC ಮತ್ತೆ ST ಕ್ಯಾಟಗರೀಸ್ಗೆ ಯಾರೆಲ್ಲ ಸೇರ್ತಾರಲ್ಲ ಅವ್ರಿಗೆಲ್ಲ ಏನಂತಂದ್ರೆ ಈ ಒಂದು ಯೋಜನೆ ಬಂದಿದೆ. ಸೊ ಭೂ ಒಡೆತನ ಯೋಜನೆಗಳಿಗೆ ಅರ್ಜಿ ಆಹ್ವಾನ. ಭೂಮಿ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಸೊ ಘಟಕ ವೆಚ್ಚ ಒಂದು 25 ಲಕ್ಷ ಇರುತ್ತೆ, 25 ಅಥವಾ 20 ಲಕ್ಷ ಇರುತ್ತೆ. ಸೊ ಸಹಾಯಧನ ಶೇಕಡ 50ರಷ್ಟು ಅಂತಂದ್ರೆ, ನೀವು ಒಂದು 20 ಲಕ್ಷ ತಗೊಂಡ್ರಪ್ಪ ಅಂತಂದ್ರೆ 10 ಲಕ್ಷ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ. ಮಿಕ್ಕಿದ್ದು ಸಾಲ ಏನಂತಂದ್ರೆ ಒಂದು 50% ಏನಿದೆ ಅದು ಶೇಕಡ 6ರಷ್ಟು ಅಂದ್ರೆ ಬಡ್ಡಿ ದರ ಹಾಕ್ಬಿಟ್ಟು ನಿಮಗೆ ಏನಂದ್ರೆ ಲೋನ್ ತರ ಕೊಡಿಸ್ತಾರೆ. ಅದನ್ನ ನೀವು ತಿರುಗಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇಷ್ಟು ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಅದನ್ನ ಅಪ್ಲಿಕೇಶನ್ ನೀವು ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಸೊ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಇಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ಯೋಜನೆಗೆ ಏನಾದ್ರೂ ನೀವು ಆಲ್ರೆಡಿ ಒಂದು ಹೋದ ವರ್ಷ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ಈ ಸರ್ತಿ ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಹೋಗ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಸೊ ಗೊತ್ತಿಲ್ಲ ಯಾರ್ಯಾರಿಗೆ ಒಂದು ಸಿಗುತ್ತೆ, ಯಾರಿಗೆ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಏನಂತಂದ್ರೆ ಒಂದು ಯೋಜನೆ ಇದೆ. ಸೊ ಹೊಲ ಇಲ್ದಿರೋರು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.